ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ಏಷ್ಯಾ ಕಪ್ಪು. ಇವತ್ತಿಂದನೇ ಆಗ್ತಿದೆ, ಬಟ್ ನಮಗೆಲ್ಲ ನಾಳೆಯಿಂದ ಅಲ್ವಾ ಆಗೋದು. ಫಸ್ಟ್ ಮ್ಯಾಚ್ ಇಸ್ ಅಪ್ ಅಗೇನ್ಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್. UAE ಅಗೇನ್ಸ್ಟ್ ಇಂಡಿಯಾ ಆಡ್ತಾ ಇದೆಯಲ್ಲ, ಏನಿದು ರಿಸಲ್ಟ್ ಗೊತ್ತು ನಮಗೆ ಮುಂಚೆನೆ. ಇಂಡಿಯಾ ಆರಾಮಾಗಿ ಸಲೀಸಾಗಿ ಅಚ್ಚಾಗಿ ಅದ್ದೂರಿಯಾಗಿ ಗೆಲ್ಲುತ್ತೆ ಅಂತ. ಬಟ್ ಆದ್ರೂ ಪ್ಲೇಯಿಂಗ್ 11 ಹೆಂಗಿರಬೇಕು ಈ ಮ್ಯಾಚ್ದು ಅಂತ ನೋಡುವಂಥ ಸಮಯ. ಹೌದು, ಕೋರ್ ಟೀಮ್ ಆಡುತ್ತಾ ಅಥವಾ ಬ್ಯಾಕಪ್ ಆಗಿ ತಗೊಂಡಿರುವಂಥ ಪ್ಲೇಯರ್ಸ್ಗಳನ್ನ ಇವ್ರ ಮೇಲೆ ಆಡಿಸ್ಬೇಕಾ ಅಂತ ಕೇಳ್ತು ಅಂತಂದರೆ, ನನಗೇನು ಅನ್ನಿಸ್ತೆ ಮಗ, ಎರಡು ಥರನೂ ಇರುತ್ತೆ ಅಂತ. ಅಂದರೆ ಮೇನ್ ಪ್ಲೇಯರ್ಸ್ಗಳು ಇರ್ತಾರೆ ಆ್ಯಂಡ್ ಬ್ಯಾಕಪ್ ಆಗಿ ತಗೊಂಡಿರುವಂಥ ಪ್ಲೇಯರ್ಸ್ಗಳು ಕೂಡ ಇನ್ವಾಲ್ವ್ ಆಗ್ತಾರೆ ಈ ಮ್ಯಾಚಲ್ಲಿ ಅಂತ. ಅಂದರೆ ಕೋರ್ 11 ಏನು ಅಂದ್ಕೊಂಡಿದ್ವಿ ನಾವು, ಆ 11 ಇರೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಈ ಮ್ಯಾಚ್ಗೆ. ಯಾಕಂತಂದರೆ UAE ಅಂತ ಬಂದಾಗ ಉಡಾಫ್ಯಾಗನ್ನು ತೊಗೊಳ್ಳೋದು ಎಂಥ 15ನಲ್ಲಿ ಇರೋವಂಥವ್ರೆಲ್ಲ ಅದ್ದೂರಿ ಪ್ಲೇಯರ್ಸ್ಗಳನ್ನ, ಸಾಕತ್ತು ಪ್ಲೇಯರ್ಸ್ಗಳನ್ನ ನಮ್ಮ 15 ಇರೋವಂಥವ್ರು, ಯಾರೋ ಅಲ್ಲಿ ಡೌನ್ ಇರೋವಂಥ ಪ್ಲೇಯರ್ಸ್ಗಳು ಹಂಗೆ ಹಿಂಗೆ ಅಂತೆಲ್ಲ ಎಲ್ಲ ಅದ್ದೂರಿ ಪ್ಲೇಯರ್ಸ್ಗಳೇ. ಬಟ್ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಾರೆ, ಒಂದು ಅಪ್ಡೇಟ್ ಬರ್ತಿದೆ, ಸಂಜು ಸ್ಯಾಮ್ಸನ್ನ ಇವರು ಫಸ್ಟ್ ಮ್ಯಾಚು ಆಡಿಸೋದಿಲ್ಲ ಅಂತ, ಬಹುಶಃ ಆಡಿಸೋದಿಲ್ಲ ಅಂತ ಅಪ್ಡೇಟ್ ಬರ್ತಾಯಿದೆ. ಸೊ ನೋಡಬೇಕಾಗುತ್ತೆ ನಾಳೆ ಏನಾಗುತ್ತೆ ಅಂತ. ಸೊ ಫ್ರಂಟ್ ಲೈನಲ್ಲಿ ಇದರಂತೆ ಜಿತೇಶ್ ಶರ್ಮಾ ಅವರು ವಿಕೆಟ್ ಕೀಪಿಂಗ್ ಬ್ಯಾಟರ್ ಆಗಿ ಈ ಮ್ಯಾಚಿಗೆ ಮಾತ್ರ, ಯಾಕಂದರೆ UAE ಅಗೇನ್ಸ್ಟ್ ಆಗಿರೋದ್ರಿಂದ ನಮಗೆ ಆ್ಯಕ್ಚುಲಿ 14ನೇ ತಾರೀಕಿನ ಒಂಥರ ಮೇನ್ ಮ್ಯಾಚ್ ಆಗೋದು, ಅದು ಪಾಕಿಸ್ತಾನ ಅಗೇನ್ಸ್ಟು. ಬಹುಶಃ ಅಲ್ಲಿಂದ ಆಡ್ಬೋದಾ ಸಂಜು ಸ್ಯಾಮ್ಸನ್ ಅಂತ ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ನಾನಂತೂ ಪಕ್ಕ ಸಂಜು ಸ್ಯಾಮ್ಸನ್ ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಮ್ಯಾಚಿಂದನೇ ಆಡಿಸ್ತೀನಿ. ಯಾಕಂದರೆ ಒಳ್ಳೆ ಸೌಂಡಲ್ಲಿದ್ದಾರೆ, ಡೊಮ್ಯಾಸ್ಟಿಕ್ ಕೂಡ ಸಖತ್ತಾಗಿ ಆಡಿದ್ದಾರೆ, ಮೋಸ್ಟ್ ನಂಬರ್ ಆಫ್ ರನ್ಸ್ನ ಹೊಡೆಯುವಂಥ ಪ್ಲೇಯರ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಓಪನಿಂಗ್ ಶಾರ್ಟಲ್ಲಿ ಬಂದರೆ ಸಂಜು ಸ್ಯಾಮ್ಸನ್ ಅವರು ಎಲ್ಲ ಮ್ಯಾಚ್ನೂ ಆಡ್ತು ಅಂತ ಅಂದರೆ ಅವರು ಅದ್ದೂರಿ ರನ್ಸ್ಗಳನ್ನ ಹೊಡಿತಾರೆ. ಆ್ಯಂಡ್ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಇವ್ರನ್ನ ಓಪನಿಂಗ್ ಸ್ಥಾನಕ್ಕೆ ಕಳಿಸ್ತು ಅಂತಂದರೆ ಈ ಸೀಸನಲ್ಲಿ ಹೈಯೆಸ್ಟ್ ರನ್ಸ್ನ ಹೊಡೆಯುವಂಥ ಪ್ಲೇಯರು ಸಂಜು ಸ್ಯಾಮ್ಸನ್ನೇ ಆಗಬಹುದು ಅಂತ. ಆ್ಯಂಡ್ ಅಭಿಷೇಕ್ ಶರ್ಮಾ ಅವ್ರ ಜೊತೆ ಓಪನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ನಂಬರ್ 3 ಶುಭ್ಮನ್ ಗಿಲ್ ಆಡ್ತು ಅಂದರೆ ನಂಬರ್ 4 ಸೂರ್ಯಕುಮಾರ್ ಯಾದವ್ ಆಡಲೇಬೇಕು ಕ್ಯಾಪ್ಟನ್ ಆಗಿ. ಕ್ಯಾಪ್ಟನ್ಸಿ ತ್ಯಾಗ ಮಾಡೋದು ಅದೆಲ್ಲ ಈ UAE ಅಗೇನ್ಸ್ಟ್ ಅಲ್ವಾ ಅಂತೆಲ್ಲ ಅವೆಲ್ಲ ಸೀನ್ ಇಲ್ಲ. ಆ್ಯಂಡ್ ತಿಲಕ್ ವರ್ಮಾ ಆಡಲೇಬೇಕು ನಂಬರ್ 5. ಆ್ಯಂಡ್ ನಂಬರ್ 6 ಹಾರ್ದಿಕ್ ಪಾಂಡ್ಯ. ನಾನಿಲ್ಲಿ ಅವಾಗ ನಾನು 11 ಮಾಡಿದಾಗ ಏಷ್ಯಾ ಕಪ್ ಸ್ಕ್ವಾಡ್ ಬಿಟ್ಟಾಗ ದುಬೆನ ಇಟ್ಟಿದೆ. ಇಲ್ಲಿ ದುಬೆ ಆಡುವಂಥ ಅವಶ್ಯಕತೆ ನನಗೇನೋ ಇಲ್ಲಿ ಅನ್ನಿಸ್ತಿಲ್ಲ. ಬ್ಯಾಟಿಂಗ್ ಡೆಪ್ತ್ ಅಂತ ಹೆವಿ ಬೇಕು ಅಂತ ನನಗೇನೋ ಅನ್ನಿಸ್ತಾ ಇಲ್ಲ UAE ಅಗೇನ್ಸ್ಟ್ ಆಗಿರೋದ್ರಿಂದ. ನಂಬರ್ 7 ಸಾಕು, ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ವರೆಗೂ ಇದ್ದರೆ ಬ್ಯಾಟಿಂಗ್ ಲೈನಪ್ಪು ಸಖತ್ತಾಗಿರುತ್ತೆ. ನಂಬರ್ 6 ಹಾರ್ದಿಕ್ ಪಾಂಡ್ಯ ಆಡ್ತಾನೆ, ನಂಬರ್ 7 ಅಕ್ಷರ್ ಪಟೇಲ್ ಆಡ್ತಾರೆ. ಬೇಕಾದ್ರೆ ಮೇಲೆ ಕೆಳಗೆಲ್ಲ ಆಗ್ಬೋದು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇರೋದ್ರಿಂದ. ನಂಬರ್ 8 ಕುಲ್ದೀಪ್ ಯಾದವ್ ಆಡ್ತು ಅಂದರೆ ನಂಬರ್ 9 ಬುಮ್ರಾನ ಡೌನ್ ಮಾಡಿಸಿ ನಾನು ಬುಮ್ರಾನ ಆಡಿಸ್ತಾ ಇಲ್ಲ ಈ ಮ್ಯಾಚು. ಬುಮ್ರಾ ಅಲ್ಲ, ಅವನಜ್ಜಿ ಟಾಪ್ ಕ್ವಾಲಿಟಿ ಟೀಮಲ್ಲಿ ಆಡಬೇಕು ಗುರು. ಹಂಗೆ ನೋಡೋಕೆ ಹೋದರೆ ಇಲ್ಲಿ ಏಷ್ಯಾ ಕಪ್ ಮೇಲೆ ಯಾರ ಮೇಲೂ ಆಡಬಾರ್ದು ಅಲ್ಲಿ ಬುಮ್ರಾ. ಆ ಥರ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿಬಿಟ್ಟಿದ್ರೆ. ಬಟ್ ಆಡಲೇಬೇಕಲ್ಲ. ನಾನು ಓಪನಿಂಗ್ ಮ್ಯಾಚ್ ಅಂತೂ ಬುಮ್ರಾನ ಆಡಿಸ್ತಾ ಇಲ್ಲ, ನಾನು ಆಡಿಸ್ತಿಲ್ಲ. ಆ್ಯಂಡ್ ಇಂಡಿಯಾನು ಕೂಡ ಆಡಿಸೋದಿಲ್ಲ ಅಂದ್ಕೊಂಡಿದ್ದೀನಿ. ಹರ್ಷಿತ್ ರಾಣಾ ಅವ್ರಿಗೆ ಇಲ್ಲಿ ಅವಕಾಶ ಕೊಡ್ತಾರೆ. ಆ್ಯಂಡ್ 10ನೇ ಸ್ಥಾನದಲ್ಲಿ ನಾನು ಹರ್ಷದೀಪ್ ಸಿಂಗ್ನ ಆಡಿಸ್ತಾ ಇದ್ದೀನಿ. ಆ್ಯಂಡ್ ವರುಣ್ ಚಕ್ರವರ್ತಿನೂ ಕೂಡ ಇಲ್ಲಿ ನಾನು ಆಡಿಸ್ತಾ ಇದ್ದೀನಿ. ಸೊ ಬೌಲಿಂಗ್ ಅಂತೂ ಸಾರ್ಟ್ ಔಟ್ ಆಗಿದೆ ಗುರು, ಅದ್ದೂರಿ ಬೌಲಿಂಗ್ ಇದೆ. ಇಲ್ಲ ಆಲ್ಮೋಸ್ಟ್ ಎಷ್ಟು 6 ಜನ ಜೆನ್ಯೂನ್ ಒಂಥರ ಹಾಕುವಂಥವ್ರನ್ನೇ 4 ಓವರ್ ಹಾಕುವಂಥ ಬೌಲರ್ಸ್ಗಳನ್ನ ಇರೋದು. ಸೊ ಇನ್ನೂ ಬೇಕಾದರೆ ಮೇಲ್ಗಡೆಯವರೆಲ್ಲ ಬೌಲಿಂಗ್ ಮಾಡುವಂಥ ಕೆಪಬಿಲಿಟಿ ಅಂತೂ ಖಂಡಿತ ಇದೆ. ಸೊ ಬೌಲಿಂಗ್ ಅಂತೂ ಸಾರ್ಟ್ ಔಟ್ ಆಗಿದೆ. ದುಬೆನ ಆಡಿಸ್ಬಿಡ್ತು ಅಂತಂದರೆ ಇಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಲಕ್ಸುರಿ ಆಗಿಬಿಡುತ್ತೆ. ಇಲ್ಲ ಪರವಾಗಿಲ್ಲ, ವರುಣ್ ಚಕ್ರವರ್ತಿಗೆ ಅವಕಾಶ ಕೊಡೋಣ. ವರುಣ್ ಚಕ್ರವರ್ತಿ ಇಂಡಿಯಾಗೆ ಆಡಿದಾಗ ಸಖತ್ತಾಗಿ ಪ್ರೂವ್ ಮಾಡಿದ್ದಾರೆ. ಸೊ ಅದರಲ್ಲಿ ವರುಣ್ ಚಕ್ರವರ್ತಿನ ನಾನು ಆಡಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಬುಮ್ರಾನ ಡೌನ್ ಮಾಡಿಸಿದ್ದೀನಿ ಅಷ್ಟೇ. ಬುಮ್ರಾನ ಜೊತೆಗೆ ಶಿವಮ್ ದುಬೆನ ಮೇನ್ ಪ್ಲೇಯರ್ ಆಗಿ ಇಟ್ಟಿದ್ದಂಥ ಪ್ಲೇಯರ್ನ ನಾನು ಇಲ್ಲಿ ಡೌನ್ ಮಾಡಿಸಿದ್ದೀನಿ. ಸೊ 4 ಜನ ಯಾರ್ಯಾರು ಕೂತ್ಕೊತಾರೆ ಅಂದರೆ ನನ್ನ ಪ್ರಕಾರ ಅಂದರೆ ನಾನು ಕೂರಿಸ್ತಾ ಇರೋವಂಥ ಪ್ಲೇಯರ್ಸು ಫಸ್ಟ್ ಮ್ಯಾಚಿಗೆ ಯಾರ್ಯಾರು ಅಂದರೆ ಜಿತೇಶ್ ಶರ್ಮಾ, ಶಿವಮ್ ದುಬೆ, ಜಸ್ಪ್ರೀತ್ ಬುಮ್ರಾ ಜೊತೆಗೆ ರಿಂಕು ಸಿಂಗು, ಈ 4 ಜನನ ಡೌನ್ ಮಾಡಿಸಿ ಇನ್ನು ಮಿಕ್ದವ್ರನ್ನೆಲ್ಲ ಆಡಿಸ್ತಾ ಇದ್ದೀನಿ. ಜಸ್ಪ್ರೀತ್ ಬುಮ್ರಾ ಯಾಕಂತಂದರೆ ಲೆಜೆಂಡು, ಇದೆಲ್ಲ ಆಡೋಂಗಿಲ್ಲ. ಯಾಕಂತಂದರೆ ಅವರು ಏನು ರೆಸ್ಟ್ ಏನು ಬೇಕಾಗಿಲ್ಲ, ಮಾಡ್ಬೋದು. ಏನು ರೆಸ್ಟ್ ಎಷ್ಟು ತಿಂಗಳು, 1.5 ತಿಂಗಳು ರೆಸ್ಟ್ ತಗೊಂಡವ್ರು ಆರಾಮಾಗಿ ಆಡ್ಬೋದಲ್ವಾ. ಕ್ರಿಕೆಟೇ ಇರಲಿಲ್ಲ ಅಲ್ಲಿ ರೀಸೆಂಟಾಗಿ 1 ತಿಂಗಳು, ಆರಾಮಾಗಿ ಆಡ್ಬೋದಲ್ವ ಅಂತ ಹೇಳ್ಬೋದು. ಬಟ್ ಆದರೂ ಪರವಾಗಿಲ್ಲ, ಬುಮ್ರಾ ಈ ಮ್ಯಾಚೇನು ಆಡೋವಂಥ ಅವಶ್ಯಕತೆ ಎಲ್ಲ ಆರಾಮಾಗಿ ಗೆಲ್ತಾರೆ. ಹಂಗೆ ನೋಡೋಕೆ ಹೋದರೆ ಇಲ್ಲಿ ಜೂನಿಯರ್ ಟೀಮ್ ಹೋದ್ರೂ ಹೊಡೆದ್ಬಿಟ್ಟು ಬಿಸಾಕುತ್ತೆ, ನಮ್ಮ ಅಂಡರ್ 19 ಟೀಮ್ ಹೋದ್ರೂ ಹೊಡೆದ್ಬಿಟ್ಟು ಬಿಸಾಕುತ್ತೆ UAE ಟೀಮಿಗೆ. ಇವರೆಲ್ಲ ಆಡೋವಂಥ ಅವಶ್ಯಕತೆಯೇ ಇಲ್ಲ. ಬಟ್ ಆದರೂ ಆಡಲೇಬೇಕಲ್ಲ, 11 ಆಡಲೇಬೇಕಲ್ಲ. ಅದಕ್ಕೋಸ್ಕರ ನಾನು ಈ 11ನ ಆಡಿಸ್ತಿದ್ದೀನಿ. ನಿಮಗೇನು ಅನಿಸುತ್ತೆ ಸಂಜು ಸ್ಯಾಮ್ಸನ್ ಆಡ್ತಾರಾ ಅಥವಾ ಜಿತೇಶ್ ಶರ್ಮಾ ಆಡ್ತಾರಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.